ದೆಹಲಿಯ ಅಸಲಿ ಆಟ ಈಗ ಶುರುವಾಗಿದೆ. ಡಿಕೆ ಶಿವಕುಮಾರ್ ಕೂಡ ರೈಟ್ ಅಂತೇಳಿ ಡೆಲ್ಲಿ ಫ್ಲೈಟ್ ಅನ್ನು ಹತ್ತೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ ನನ್ನನ್ನು ಕರೆದಿಲ್ಲ ಅಂತ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆದ್ರೆ ಈಗ ಸಂಜೆ ದೆಹಲಿಗೆ ಹೋಗೋ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ರಾತ್ರಿಯೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತೇ ದೆಹಲಿಗೆ ತೆರಳುತ್ತಾ ಇರುವಂತದ್ದು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇವತ್ತು ರಾತ್ರಿಯೇ ಪ್ರಯಾಣ ಬೆಳೆಸ್ತಾ ಇದ್ದು ಭಾರಿ ಕುತೂಹಲವನ್ನ ಮೂಡಿಸಿದೆ. ಕುರ್ಚಿ ಕನಸುಗಾರನ ನಡೆ ಏನಾಗಿರುತ್ತೆ ಅನ್ನೋದು. ಹೈಕಮಾಂಡ್ನಿಂದ ನನಗೆ ಬುಲಾವ್ ಬಂದಿಲ್ಲ ಅಂತ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರ ಬೆನ್ನಲ್ಲೇ ಇದೀಗ ಅವರು ದೆಹಲಿಗೆ ಹೊರಡ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಇವತ್ತು ರಾತ್ರಿಯೇ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅವರು ಕೂಡ ದೆಹಲಿಗೆ ತೆರಳಿ ಸಿಎಂ ಕುರ್ಚಿಯ ಕನಸನ್ನ ಏನು ಹೊತ್ತಿದ್ದಾರೆ ಅದರ ಕುರಿತಂತೆ ಅವರು ತಮ್ಮ ಪ್ರಯತ್ನವನ್ನ ಅಲ್ಲಿ ಮುಂದುವರಿಸಲಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆಯೂ ಹಲವು ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಆದರೆ ಅವರ ಕನಸು ಈವರೆಗೂ ಕೂಡ ಈಡೇರಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಆದರೂ ಕನಸು ಕೈಗೂಡುತ್ತಾ, ಕುರ್ಚಿ ಸಿಗತ್ತಾ ಅನ್ನೋದನ್ನು ಕಾದು ನೋಡಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸೋದಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆದರೆ ಅವರು ಮಧ್ಯಾಹ್ನ ಕೊಟ್ಟ ಪ್ರತಿಕ್ರಿಯೆ ಕರೆದರೆ ದೆಹಲಿಗೆ ಹೋಗ್ತೀನಿ ಅಂಥೇಳಿ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾತ್ರಿ 7 ಗಂಟೆಗೆ ನಾನು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ ಅನ್ನುವ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಅವರು ಇವತ್ತು ರಾತ್ರಿ 7 ಗಂಟೆಗೆ ದೆಹಲಿಗೆ ತೆರಳಿ ಇವತ್ತು ಅಲ್ಲೇ ವಾಸ್ತವ್ಯವನ್ನು ಹೂಡಿ ನಾಳೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ ಸಂಪುಟ ಪುನರ್ರಚನೆಗೆ, ಸಂಪುಟ ವಿಸ್ತರಣೆಗೆ ಅನುಮತಿಯನ್ನು ಪಡೆಯುವಂಥದ್ದು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇರುವಂಥದ್ದು ಸಿಎಂ ಕುರ್ಚಿಗಾಗಿ. ಸಿಎಂ ಕುರ್ಚಿ ತಮಗೆ ಸಿಗತ್ತಾ ಇಲ್ವಾ ಅನ್ನುವ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸೋದಕ್ಕೆ ಇವತ್ತೇ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರುವಂಥದ್ದು. ಹೈಕಮಾಂಡ್ನಿಂದ ಬುಲಾವ್ ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿ ದಾಳವನ್ನೇ ಇಲ್ಲಿ ಉರುಳಿಸ್ತಾ ಇರುವಂಥದ್ದು. ಅವರು ಕೂಡ ದೆಹಲಿಗೆ ವಿಮಾನವನ್ನು ಹತ್ತಲಿದ್ದಾರೆ ತಮ್ಮ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಜೊತೆಯಲ್ಲಿ. ಇಬ್ಬರು ಸಹೋದರರು ಡಿಕೆ ಬ್ರದರ್ಸ್ ಮತ್ತೊಮ್ಮೆ ದೆಹಲಿಗೆ ತೆರಳಿ ಕುರ್ಚಿಗಾಗಿ ಪ್ರಯತ್ನವನ್ನು ನಡೆಸುತ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಈ ದೆಹಲಿ ಭೇಟಿ ಏನಿದೆ ಇದು ಸಿಕ್ಕಾಪಟ್ಟೆ ಹೈ ವೋಲ್ಟೇಜನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಕಾಂಗ್ರೆಸ್ ಪಾಳೆಯದಲ್ಲಿಯೇ ಭಾರೀ ಚರ್ಚೆ ಆಗ್ತಾ ಇರುವಂತಹ ವಿಷಯ ಸದ್ಯಕ್ಕೆ. ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಸಿಎಂ ಅಲ್ಲಿಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಒಂದು, ನಾಯಕತ್ವ ಗೊಂದಲಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡಿ ಅಂತ ಕೇಳುವ ಉದ್ದೇಶ. ಎರಡನೇದು, ಸಂಪುಟ ಪುನರ್ರಚನೆಯ ಭವಿಷ್ಯವನ್ನು ನಿಗದಿ ಮಾಡುವಂಥದ್ದು, ಅಂದರೆ ಪುನರ್ರಚನೆಯ ವಿಸ್ತರಣೆಯ ಏನು ಅನ್ನೋದ್ರ ಬಗ್ಗೆ. ಮೂರನೇದು, ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು. ನಾಲ್ಕನೇದು, ವಿಧಾನ ಪರಿಷತ್ ನಾಮನಿರ್ದೇಶನವನ್ನು ಫೈನಲ್ ಮಾಡಿಕೊಂಡು ಬರುವಂಥದ್ದು. ಈ 4 ಪ್ರಮುಖ ಅಜೆಂಡಾಗಳನ್ನು ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ, ಇನ್ನು 5ನೇ ವಿಚಾರ ಕೂಡ ಇದೆ ಅಲ್ಲಿ, ಭವಿಷ್ಯದ ಚುನಾವಣೆಗಳಿಗೆ ಸಿದ್ಧತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಚರ್ಚೆಯನ್ನು ನಡೆಸ್ತಾರೆ. ಆದರೆ ಪ್ರಮುಖ 4 ಅಜೆಂಡಾಗಳೇನಿದ್ದಾವೆ ಈ 4 ಅಜೆಂಡಾಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಸದ್ಯಕ್ಕೆ. ಇದರ ಬೆನ್ನಲ್ಲೇ ತಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇಬ್ಬರು ಸಹ ಡಿಕೆ ಸಹೋದರರು ಕೂಡ ದೆಹಲಿಯ ಫ್ಲೈಟನ್ನು ಹತ್ತೋದಕ್ಕೆ ಈಗಾಗಲೇ ಲಗೇಜ್ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಈ ಸಿಎಂ ಕುರ್ಚಿ ಕದನ ಏನಿದೆ ಇದು ಇವತ್ತು ನಿನ್ನೆಯಿಂದ ಶುರುವಾಗಿರುವುದಂಥದ್ದಲ್ಲ. ವರ್ಷಗಟ್ಟಲೆ ಆಯಿತು ಈಗಾಗಲೇ ನಡೆಯೋದಕ್ಕೆ. ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಪದತ್ಯಾಗ ಮಾಡೇ ಬಿಡ್ತಾರೆ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳಿಕೆಯನ್ನು ಕೊಡುವಂಥದ್ದು. ಇವತ್ತು ಸಿಗತ್ತೆ, ನಾಳೆ ಸಿಗತ್ತೆ, ನಾಡಿದ್ದು ಸಿಗತ್ತೆ, ಈ ದಿನಾಂಕಕ್ಕೆ ಸಿಗತ್ತೆ, ಯುಗಾದಿಗೆ ಸಿಗತ್ತೆ, ಸಂಕ್ರಾಂತಿಗೆ ಸಿಗತ್ತೆ, ದೀಪಾವಳಿಗೆ ಸಿಗತ್ತೆ ಎನ್ನುವ ಹೇಳಿಕೆಗಳನ್ನು ನಾವು ಗಮನಿಸ್ತಲೇ ಬಂದಿದ್ದೇವೆ. ಮತ್ತೊಂದು ಕಡೆಗೆ ಸಿಎಂ ಬಣದಿಂದಲೂ ಅದಕ್ಕೆ ಪ್ರತಿದಾಳಗಳನ್ನು ಉರುಳಿಸ್ತಾ ಬಂದಿರೋದನ್ನು ಕೂಡ ಗಮನಿಸ್ತಾ ಬಂದಿದ್ದೇವೆ. ಈಗಲೂ ಕೂಡ ಅದೇ ರೀತಿಯ ಚರ್ಚೆಗಳು ಈಗಲೂ ಕೂಡ ಮುನ್ನೆಲೆಯಲ್ಲಿ ಇರುವಂಥದ್ದು. ಯಾಕೆಂದರೆ ಸಿಎಂ ಬಣದಲ್ಲಿರುವಂತಹ ಸಿಎಂ ಆಪ್ತರು ಉರುಳಿಸ್ತಾ ಇರುವಂತಹ ದಾಳ ಏನು ಅಂದರೆ, ಒಂದು ವೇಳೆ ನೀವು ಸಿಎಂ ಅವರನ್ನು ಬದಲಾವಣೆ ಮಾಡೋದಾದರೆ
ದಲಿತ ಸಮುದಾಯಕ್ಕೆ ಮನ್ನಣೆಯನ್ನು ಕೊಡಬೇಕು, ಪರಮೇಶ್ವರ್ ಅವರಿಗೆ ಈಗಲೂ ಕೂಡ ಕೂಲಿ ಬಾಕಿ ಇದೆಯಲ್ಲ ಆ ಕೂಲಿಯನ್ನು ಕೊಡಬೇಕು ಅನ್ನುವ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರನ್ನು CM ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಇದ್ದಾವೆ. ಅಷ್ಟೇ ಅಲ್ಲ, CM ಬಣದ ಆಪ್ತ ಸಚಿವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನಾಯಕತ್ವದ ಗೊಂದಲ ಏನಿದೆ, ಪದೇ ಪದೇ ನಾಯಕತ್ವದ ಗೊಂದಲ ಏನು ಉಂಟಾಗ್ತಾ ಇದೆ, ಆ ನಾಯಕತ್ವ ಗೊಂದಲಕ್ಕೆ ನೀವು ಒಂದು ಇತಿಶ್ರೀಯನ್ನು ಹಾಡಬೇಕು, ಅದನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಬಂದಿದ್ದಾರೆ. ಈ ಬಗ್ಗೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮಧ್ಯಾಹ್ನವೂ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಕೂಡ ಒತ್ತಾಯವನ್ನು ಮಾಡಿ ಬಂದಿದ್ದೇವೆ ಅಂತ. ಅಷ್ಟೇ ಅಲ್ಲ, ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು. ಪ್ರಶ್ನೆ ಪತ್ರಿಕೆ ಏನಿದೆ ಅದು ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಗತ್ತೆ. ಆದರೆ ಆ ಪ್ರಶ್ನೆ ಪತ್ರಿಕೆ ಸಿಕ್ಕ ನಂತರ ಏನಾಗತ್ತೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಒಳಗಡೆಗೆ ಏನಾಗತ್ತೋ ಚರ್ಚೆ ಗೊತ್ತಿಲ್ಲ, ನಮಗೆ ನಿರ್ಧಾರ ಏನಾಗತ್ತೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಮತ್ತೆ ಸಿಕ್ಕಿರುವಂತಹ ಮತ್ತೊಂದು ಅಪ್ಡೇಟ್ನ ಪ್ರಕಾರ CM ಸಿದ್ದರಾಮಯ್ಯನವರ ಜೊತೆಯಲ್ಲಿಯೇ ಸತೀಶ್ ಜಾರಕಿಹೊಳಿಯವರು ಕೂಡ ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಇರುವಂಥದ್ದು. ಒಂದು ಕಡೆ ಸಚಿವರುಗಳು ಹೋಗೋದಕ್ಕೆ ರೆಡಿಯಾಗಿದ್ದಾರೆ, DCM DK ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಇತ್ತ CM ಅವ್ರದ್ದು ಪ್ಲ್ಯಾನ್ ಆಗಿದೆ, ಅವರು ಹೋಗಬೇಕು ಅನ್ನೋದು. ನಮ್ಮ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ಅವರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, CM ಸಿದ್ದರಾಮಯ್ಯನವರ ಬೆನ್ನಲ್ಲಿಯೇ ಇವಾಗ DCM DK ಶಿವಕುಮಾರ್ ಕೂಡ ದೆಹಲಿ ಫ್ಲೈಟನ್ನು ಹತ್ತುತ್ತಾರೆ ತಮ್ಮ ಸಹೋದರನ ಜೊತೆ ಅಂತ ಹೇಳಲಾಗ್ತಾ ಇದೆ. ಅವರು ಯಾವ ರೀತಿಯ ಪ್ರತಿತಂತ್ರಗಳನ್ನು, ಪ್ರತಿದಾಳಗಳನ್ನು ಸಿದ್ಧಪಡಿಸಿಕೊಂಡು ದೆಹಲಿಗೆ ಹೋಗ್ತಾ ಇರುವಂಥದ್ದು ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು, ಕಳೆದ ಹಲವು ತಿಂಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿದ್ದಂತಹ ಗೊಂದಲಕ್ಕೆ, ನಾಯಕತ್ವ ಗೊಂದಲಕ್ಕೆ ಕೊನೆಗೂ ಕೂಡ ನಾಳೆ ತೆರೆ ಬೀಳುವಂಥ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದ ನಡುವೆ CM ಸಿದ್ದರಾಮಯ್ಯ ಅವರಿಗೆ ದೆಹಲಿಯಲ್ಲಿಗೆ ಕೂಡ ಬರುವಂಥ ಹೈಕಮಾಂಡ್ನಿಂದ ಬುಲಾವ್ ಬಂದಿರುವಂಥ ಬೆನ್ನಲ್ಲೇ ಇದೀಗ DCM DK ಶಿವಕುಮಾರ್ ಅವರ ಇವತ್ತು ರಾತ್ರಿನೇ ಕೂಡ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಸೊ ಕೆಲವು ಹೊತ್ತಿನ ಹಿಂದಷ್ಟೇ DCM DK ಶಿವಕುಮಾರ್ ಅವರು ನಾನು ಕೂಡ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಹೋದರ DK ಸುರೇಶ್ ಜೊತೆಗೆ ದೆಹಲಿಗೆ ತೆರಳಲು DK ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಅವರು ಒಬ್ಬರಿಗೆ ಕೂಡ ಬುಲಾವನ್ನು ಬಂದಿದೆ ಹೈಕಮಾಂಡ್ ನಾಯಕರಿಂದ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಆದರೆ DK ಶಿವಕುಮಾರ್ ಅವರು ತಮಗೆ ಯಾವುದೇ ಬುಲಾವ್ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ದೆಹಲಿಗೆ ಹೋಗ್ತಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ CM ಸಿದ್ದರಾಮಯ್ಯ ತಮ್ಮದೇ ಆದಂಥ ಪಟ್ಟುಗಳು, ತಂತ್ರಗಳ ಮೂಲಕ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅದು ಕೂಡ ತಮ್ಮ ಆಪ್ತ ಹಿರಿಯ ಸಚಿವರ ಜೊತೆ ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ. ಸೊ ಮಗದೊಂದು ಕಡೆ DK ಶಿವಕುಮಾರ್ ಅವರು ತಮ್ಮದೇ ಆದಂಥ ಪಟ್ಟುಗಳನ್ನ ಪ್ರಯೋಗಿಸುವಂಥ ನಿಟ್ಟಿನಲ್ಲಿ ಕೂಡ ದೆಹಲಿಗೆ ಇವತ್ತು ರಾತ್ರಿ ತೆರಳ್ತಾ ಇದ್ದಾರೆ. ನಾಳೆ 11 ಗಂಟೆ ಸುಮಾರಿಗೆ ದೆಹಲಿಯಲ್ಲಿ ಕೂಡ ಒಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ ಅವರು ಮುಂದೆ CM ಸಿದ್ದರಾಮಯ್ಯ ಅವರು ಮಹತ್ವದ ಮಾತುಕತೆ ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ, ಅದರ ಜೊತೆಗೆ ನಾಯಕತ್ವ ವಿಚಾರಕ್ಕೆ ಗೊಂದಲಕ್ಕೆ ತೆರೆ ಬೀಳುತ್ತಾ ಇಲ್ವೋ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲ ಮೂಡಿಸಿದೆ. ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಸೊ DCM DK ಶಿವಕುಮಾರ್ ಅವರು ಶತಾಯಗತಾಯ 2-3 ವರ್ಷ ಆಗಿರುವಂಥ ಕಾರಣಕ್ಕೆ ಉಳಿದ 2 ವರ್ಷಗಳ ಅವಧಿಗೆ ತನಗೆ ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮದೇ ಆದಂಥ ಪಟ್ಟುಗಳನ್ನ ಪ್ರಯೋಗ ಮಾಡ್ತಾರೆ. ಸೊ ಇದೆಲ್ಲದ ನಡುವೆ CM ಸಿದ್ದರಾಮಯ್ಯ ಅವರು ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹಿರಿಯ ಸಚಿವರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ DCM DK ಶಿವಕುಮಾರ್ ಸಹೋದರರ ಜೊತೆ ತೆರಳಿದ್ರೆ CM ಸಿದ್ದರಾಮಯ್ಯರು ತಮ್ಮದೇ ಆಪ್ತ ಬಳಗದ ಹಿರಿಯ ಸಚಿವರ ಜೊತೆ ತೆರಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಹೈಕಮಾಂಡ್ ನಾಯಕರ ಮುಂದೆ ನಾಯಕತ್ವ ವಿಚಾರದ ಜೊತೆ ಏನೆಲ್ಲ ಚರ್ಚೆ ಆಗುತ್ತೆ, ಅಥವಾ ಹೈಕಮಾಂಡ್ ನಾಯಕರು ಒಂದು ವೇಳೆ ನಾಯಕತ್ವ ಬದಲಾವಣೆ ಅನ್ನುವಂಥ ಪ್ರಸ್ತಾಪ ಇಡ್ತಾರ, ಅಥವಾ ಯಥಾಸ್ಥಿತಿ ಮುಂದುವರಿಯುವಂಥ ವಿಚಾರವನ್ನು ಪ್ರಸ್ತಾಪ ಇಡ್ತಾರ, ಅಥವಾ ಸಂಪುಟ ಪುನರಚನೆಗೆ ವಿಚಾರವನ್ನು ಮುಂದಿಟ್ಟು ಮಾತಾಡ್ತಾರೋ ಅನ್ನುವಂಥ ಕುತೂಹಲ ಇದೆ. ಆದರೆ DCM DK ಶಿವಕುಮಾರ್ ಅವರ ತೀರ್ಮಾನ ಏನಾಗಿರುತ್ತೆ, CM ಸಿದ್ದರಾಮಯ್ಯ ಅವರ ತೀರ್ಮಾನ ಏನಾಗಿರುತ್ತೆ ಹೈಕಮಾಂಡ್ ಫಾರ್ಮುಲಾಗೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಹಾಗೆ ನಾಳೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಬಲ್ಲ ಮೂಲಗಳ ಪ್ರಕಾರ ಈಗ ರಾಜ್ಯಸಭೆ ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಅದೆಲ್ಲದಕ್ಕಿಂತಲೂ ಸಚಿವ ಸಂಪುಟ ಪುನರಚನೆಗಾಗಿ ಕೂಡ CM ಸಿದ್ದರಾಮಯ್ಯ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಮತ್ತೆ ಸಂಪುಟ ಪುನರ್ರಚನೆಗೆ ಕೂಡ ಬಿಗಿಪಟ್ಟನ್ನು ಹಿಡಿತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಒಂದು ಪಟ್ಟು ಬಿಗಿಪಟ್ಟುಗಳ ನಡುವೆ ನಾಳೆ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳುತ್ತಾ ಅನ್ನುವಂಥ ಕುತೂಹಲ ಇರುವಂಥದ್ದು ನವೀನ್. ಹರೀಶ್, CM ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದಲೇ ಬುಲಾವ್ ಬಂದಿರುವಂಥದ್ದು, ರಾಹುಲ್ ಗಾಂಧಿ ಅವರೇ ಕರೆದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಭೇಟಿ ಆಗೋದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಸ್ತಾಪವನ್ನು ಮಾಡಿದರು, 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಸಿಗತ್ತೆ ಅಂತ ಹೇಳಿ. ಜೊತೆಗೆ CM ಬಲ ಪ್ರದರ್ಶನವನ್ನು ಮಾಡ್ತಾ ಇರುವ ರೀತಿಯಲ್ಲಿದೆ, ಯಾಕೆಂದರೆ ಅವರ ಜೊತೆಯಲ್ಲಿ ಹಲವು ಹಿರಿಯ ಸಚಿವರ ದಂಡು ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು ಈಗಲೂ ಕೂಡ ಅವರ ಸಹೋದರನ ಜೊತೆಗೆ ಹೋದ್ರೂ ಒಂದು ರೀತಿಯಲ್ಲಿ ಏಕಾಂಗಿ ಅಂತ ಅನಿಸ್ತಾ ಇಲ್ವಾ? ಯಾಕೆಂದರೆ ಅವರು ಕಳೆದ ಬಾರಿ ಕೂಡ
ತಮ್ಮ ಸಹೋದರನ ಜೊತೆ ಹೋಗಿದ್ರು. 2-3 ದಿನಗಳ ಕಾಲ ಅಲ್ಲಿ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ರಾಹುಲ್ ಗಾಂಧಿ ಅವರ ಭೇಟಿಗೆ ಸತತ ಪ್ರಯತ್ನವನ್ನ ಮಾಡಿದ್ರು. ಈ ಬಾರಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಗೆ ಅವಕಾಶ ಇದೆ. ರಾಹುಲ್ ಗಾಂಧಿ ಅವರ ಜೊತೆನೂ ಮಾತಾಡಿ ಬರ್ತಾರೆ. ಆದರೆ DCM DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಸಮಯಾವಕಾಶ ಸಿಗುವ ಸಾಧ್ಯತೆ ಇದೆಯಾ? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನು ಕೊಟ್ಟಿದ್ದಾರೆ. ನಾಳೆ 11 ಗಂಟೆ ಸುಮಾರಿಗೆ ಚರ್ಚೆಯನ್ನು ನಡೆಸ್ತಾರೆ. ಸೊ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಹೈಕಮಾಂಡ್ ನಾಯಕರು ಮುಖಾಮುಖಿ ಆಗ್ತಾರೆ. ಅಂದರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಆದರೆ DCM DK ಶಿವಕುಮಾರ್ ಅವರ ವಿಚಾರದಲ್ಲಿ ಕೂಡ ಇದುವರೆಗೂ ಸ್ಪಷ್ಟವಾದಂಥ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಜೊತೆ ಮಾತುಕತೆ ನಡೆಸ್ತಾರೆ, ಚರ್ಚೆ ನಡೆಸ್ತಾರಾ ಇಲ್ವೋ ಅನ್ನುವಂಥ ಕುತೂಹಲ ಮೂಡಿಸಿದೆ. ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮದೇ ಹಿರಿಯ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ಲುವಂತ ಲೆಕ್ಕಾಚಾರಗಳು ದಟ್ಟವಾಗಿದ್ದಂತೆ ಕಾಣಿಸ್ತದೆ. ಅದರಲ್ಲೂ ಕೂಡ ಸರ್ಕಾರ ಬಂದು 3 ವರ್ಷಗಳಾದ್ರೂ ಕೂಡ ಇದುವರೆಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಗಿರ್ಬೋದು ಅಥವಾ ಪ್ರತ್ಯೇಕವಾಗಿ ಹೆಚ್ಚಿಗೆ ಹೋದಂತೆ ಕಂಡು ಬಂದಿರಲಿಲ್ಲ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ದೆಹಲಿಗೆ ಹೋಗಿದ್ದು ಕೂಡ ಕಂಡು ಬಂದಿರಲಿಲ್ಲ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಪರಮೇಶ್ವರ್ ಅವರು ಕೂಡ ಹೋಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಪರಮೇಶ್ವರ್ ಅವರು ದಲಿತ ದಾಳವನ್ನು ಉಳಿಸಿದ್ರು. ತಾನು ಕೂಡ ನಿಭಾಯಿಸೋದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತ ಮಾತನ್ನ ಹಲವು ಸಂದರ್ಭಗಳಲ್ಲಿ ಹೇಳಿದ್ರು. ನಾನು 8 ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಿದ್ದೇನೆ, ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ಹಾಗಾಗಿ KN ರಾಜಣ್ಣ ಅವರು ಕೂಡ ಅವರಿಗೆ ಮೊದಲು ಕೂಲಿಯನ್ನು ಕೊಡಬೇಕು ಪರಮೇಶ್ವರ್ ಅವರಿಗೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಈ ದೆಹಲಿ ಪ್ರಯಾಣ, ನಾಯಕತ್ವ ಬದಲಾವಣೆ, ಈ ಗೊಂದಲಗಳ ಇದೆಲ್ಲದರ ಬಗ್ಗೆ ಕೂಡ DCM DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಸರ್ಕಾರದವ್ರು ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು 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 ಸರ್ಕಾರದವ್ರು ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.